ನಮಸ್ತೆ. ಚಿನ್ನ ಪ್ರಿಯರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಹೂಡಿಕೆದಾರರು ಚಿನ್ನದ ಹೂಡಿಕೆಯ ಗರಿಷ್ಠ ಲಾಭ ಪಡೆದ ಬಳಿಕ ಮಾರಾಟ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಲೆ ಕುಸಿತಕ್ಕೆ ಕಾರಣವಾಗ್ತಿದೆ. ಹಾಗಾದ್ರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ, ಮುಂದೆಯೂ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆಯಾ, ತಜ್ಞರು ಏನಂತಾರೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ಹೂಡಿಕೆದಾರರು ಚಿನ್ನದ ಹೂಡಿಕೆಯ ಗರಿಷ್ಠ ಲಾಭ ಪಡೆದ ಬಳಿಕ ಮಾರಾಟ ಮಾಡುತ್ತಿರುವ ಹಿನ್ನೆಲೆ ಬೆಲೆ ಕುಸಿತಕ್ಕೆ ಕಾರಣವಾಗ್ತಾ ಇದೆ. ಇಂದಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ಮುಂದೆಯೂ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆಯಾ, ತಜ್ಞರು ಏನಂತಾರೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಇಂದಿನ ದರ ಎಷ್ಟಿದೆ ಹಾಗಾದ್ರೆ, ಅಕ್ಟೋಬರ್ 23 ಅಂದ್ರೆ ಗುರುವಾರ ಇವತ್ತು ದೇಶೀಯ ಮಾರುಕಟ್ಟೆಗಳಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ ಒಂದಕ್ಕೆ 12,508 ರೂಪಾಯಿ ಇದ್ದು, 10 ಗ್ರಾಂ ಶುದ್ಧ ಚಿನ್ನಕ್ಕೆ 1,25,080 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಹಾಗಾದ್ರೆ, 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 11,465 ರೂಪಾಯಿ ಇದ್ದು, 10 ಗ್ರಾಂ ಬೆಲೆ 1,14,650 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಿನ ಚಿನ್ನ ಬೆಳ್ಳಿ ದರ ಎಷ್ಟಿದೆ ಹಾಗಾದ್ರೆ, ಬೆಂಗಳೂರಿನಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 12,508 ರೂಪಾಯಿ ಇದ್ದು, 10 ಗ್ರಾಂ ಶುದ್ಧ ಚಿನ್ನಕ್ಕೆ 1,25,080 ರೂಪಾಯಿ ಆಗಿದೆ. ಈ ಬೆಲೆಯಲ್ಲಿ GST ಸೇರಿಲ್ಲ, ಹೀಗಾಗಿ ಮಳಿಗೆಗಳಲ್ಲಿ ವ್ಯತ್ಯಾಸ ಕೂಡ ಕಂಡು ಬರುತ್ತೆ. GST ಆಡ್ ಆಗುತ್ತೆ. ಬೆಳ್ಳಿ ಬೆಲೆ ಕೂಡ ಭರ್ಜರಿಯಾಗಿ ಇಳಿಕೆಯಾಗಿದೆ. ಬೆಳ್ಳಿ ಬೆಲೆ ಇಂದು 4.90 ರೂಪಾಯಿ ಇಳಿಕೆಯಾಗಿ 1 ಗ್ರಾಂ ಬೆಲೆ 159 ರೂಪಾಯಿ ಇದ್ದು, ಕೆಜಿಗೆ 1,59,000 ರೂಪಾಯಿ ಇದೆ. ಚಿನ್ನದ ಬೆಲೆ ಇಳಿಕೆಗೆ ಕಾರಣವೇನು? ಮೊನ್ನೆ ಏನು ಚಿನ್ನ ಅಷ್ಟೊಂದು ಏರಿಕೆಯಾಗಿತ್ತು, ಹಾಗಾದ್ರೆ ಏನು ಕಾರಣ ಇರಬಹುದು, ಅದನ್ನ ಕೂಡ ನೋಡ್ತಾ ಹೋಗೋಣ. ಚಿನ್ನದ ಬೆಲೆ ದಾಖಲೆಯ ಏರಿಕೆ ಕಂಡ ನಂತರ ಹೂಡಿಕೆದಾರರು ತಮ್ಮ ಲಾಭವನ್ನ ಬುಕ್ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಯಾವ ರೀತಿ ಬೆಲೆ ಇಳಿಕೆಗೆ ಕಾರಣವಾಗಿದೆ? ಚಿನ್ನದಂತಹ ಅಮೂಲ್ಯ ಲೋಹಗಳಲ್ಲಿ ಮಾರಾಟದ ಮಾದರಿಯು ಕೂಡ ಮ್ಯಾಟರ್ ಆಗುತ್ತೆ. ಜಾಗತಿಕ ಮಾರುಕಟ್ಟೆಗಳಲ್ಲಿನ ಅನಿಶ್ಚಿತತೆಯು ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಅದು ಅಲ್ಲದೆ ಇತ್ತೀಚಿನ ಏರಿಕೆಯಿಂದ ಲಾಭ ಪಡೆದಂತಹ ಹೂಡಿಕೆದಾರರು ಮಾರುಕಟ್ಟೆಯಿಂದ ಹೊರಬರಲಿಕ್ಕೆ ತಮ್ಮ ಸ್ಥಾನವನ್ನ ಮಾರಾಟ ಮಾಡ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಬೆಲೆಯಲ್ಲಿ ಏರುಪೇರು ವ್ಯತ್ಯಾಸ ಕಂಡು ಬರುತ್ತೆ. ಹಾಗಾದ್ರೆ ಚಿನ್ನದ ಬೆಲೆ ಇತ್ತೀಚೆಗೆ ದಾಖಲೆಯ ಅಂದ್ರೆ ಗರಿಷ್ಠ ಮಟ್ಟವನ್ನ ತಲುಪಿದ ನಂತರ ಕುಸಿದಿದೆ. ಅಕ್ಟೋಬರ್ 20 ಅಂದ್ರೆ ಮೊನ್ನೆ ಅಮೆರಿಕ ಮತ್ತು ಚೀನಾ ನಡುವಿನ ಮಾತುಕತೆಗಳ ಬಗ್ಗೆ ಇರುವ ಉದ್ವಿಗ್ನತೆ, ಹಾಗೇನೆ ಅಮೆರಿಕ ಡಾಲರ್ನ ಪುನಶ್ಚೇತನದಿಂದಾಗಿ ಚಿನ್ನದ ಬೆಲೆ ಏರಿಕೆ ಕಂಡಿತ್ತು. ಆದರೆ ನಂತರದ ದಿನಗಳಲ್ಲಿ ಈ ಪರಿಸ್ಥಿತಿಯು ತೀರಾ ಬದಲಾಗುತ್ತೆ. ಈ ಮಾರುಕಟ್ಟೆಯಲ್ಲಿ ತಜ್ಞರು ಏನು ಹೇಳ್ತಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಚಿನ್ನದ ಬೆಲೆಯಲ್ಲಿನ ನಷ್ಟಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರದ ಉದ್ವಿಗ್ನತೆ, ಈ ಕಡಿಮೆಯಾಗುವ ನಿರೀಕ್ಷೆ ಮತ್ತು ಅಮೆರಿಕದ ಡಾಲರ್ನ ಬಲವರ್ಧನೆಯನ್ನ ವಿವರಣೆ ಕೊಡ್ತಾರೆ. ಮುಂಬರುವಂತಹ ವಹಿವಾಟುಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಕುಸಿತ ಕಾಣುವಂತಹ ಸಾಧ್ಯತೆ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಚಿನ್ನದ ರೇಟ್ ಕಡಿಮೆಯಾಗುತ್ತಂತೆ ಅಂತೇಳಿ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಭಾರತೀಯ ಹೂಡಿಕೆದಾರರಿಗೆ ಅಂದ್ರೆ ಇವತ್ತಿನ ವಹಿವಾಟು ಬಹಳ ನಿರ್ಣಾಯಕವಾಗಿದೆ ಅಂತ ಕೂಡ ಹೇಳ್ತಾರೆ. ಯಾಕೆ ಇವತ್ತಿನ ವಹಿವಾಟು ನಿರ್ಣಾಯಕವಾಗುತ್ತೆ ಹಾಗಾದ್ರೆ, ಚಿನ್ನವನ್ನ ಇವತ್ತು ಖರೀದಿ ಮಾಡಬಹುದಾ? ಅದನ್ನು ಕೂಡ ನೋಡ್ತಾ ಹೋಗೋಣ. ಚಿನ್ನ ಮತ್ತು ಬೆಳ್ಳಿ ಈ ವರ್ಷದ ಏರಿಕೆಯನ್ನ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಸುವ ಸಾಧ್ಯತೆ ಇಲ್ಲ. ಆದರೆ ಭೌಗೋಳಿಕ, ರಾಜಕೀಯ, ಆರ್ಥಿಕ ಅನಿಶ್ಚಿತತೆ, ಕೇಂದ್ರೀಯ ಬ್ಯಾಂಕ್ ಬೇಡಿಕೆ ಮತ್ತು ಕಡಿಮೆ ಬಡ್ಡಿ ದರಗಳ ನಿರೀಕ್ಷೆಗಳೂ ಸೇರಿದಂತೆ ದೀರ್ಘಕಾಲೀನ ಅಂಶಗಳು ಹಾಗೆಯೇ ಉಳಿದಿವೆ. ಆದರೆ ಅಲ್ಪಾವಧಿಯ ಕುಸಿತಗಳು ಕೂಡ ಹೂಡಿಕೆದಾರರಿಗೆ ಅವಕಾಶವನ್ನ ಒದಗಿಸಬಹುದು ಎಂದು ಕೂಡ ವರದಿಯಾಗುತ್ತೆ. ಅಂದ್ರೆ ಊಹಿಸಲು ಅಥವಾ ಪರಿಗಣಿಸಲು ಸಾಧ್ಯವಿಲ್ಲ. ಯಾವ ಸಮಯದಲ್ಲಾದರೂ ಚಿನ್ನದ ಬೆಲೆ ಹೆಚ್ಚಾಗಬಹುದು ಅಥವಾ ಯಾವ ಸಮಯದಲ್ಲಾದರೂ ಚಿನ್ನದ ಬೆಲೆ ಕಡಿಮೆಯಾಗಬಹುದು. ಸಾಮಾನ್ಯವಾಗಿ ಯಾವುದೇ ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಕೊಳ್ಳುವುದು, ಹಾಗೆಯೇ ಬೆಲೆ ಹೆಚ್ಚಾದಾಗ ಮಾರೋದು ಜಾಣತನವಾಗುತ್ತೆ. ಆದರೆ ಬೆಳ್ಳಿಯ ವಿಷಯದಲ್ಲಿ ಇದು ಅತ್ಯಂತ ಕಷ್ಟವಾಗುತ್ತೆ. ಯಾಕಂದ್ರೆ ನಮ್ಮ ಬೆಂಗಳೂರಿನ ಬೆಳ್ಳಿಯ ಬೆಲೆಗಳನ್ನ ಪರಿಗಣಿಸಿದ್ರೆ ಇಲ್ಲಿಯ ಬೆಲೆ ಹೆಚ್ಚಿನ ಕಾಲ ಏರಿ ಕೆಳಗಿಳಿಯದೆ ಹಾಗೆ ಇರುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಹೆಚ್ಚಿನ ಹಣವಿದ್ದು ದೀರ್ಘಾವಧಿಯ
ಹೂಡಿಕೆಯನ್ನು ಮಾಡ್ತೀವಿ ಅಂತಂದರೆ ಆ ಹೂಡಿಕೆ ಮೇಲೆ ನೀವು ನಂಬಿಕೆ ಇಟ್ಟರೆ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಬೆಳ್ಳಿ ಇವೆರಡರಲ್ಲಿಯೂ ಸಹ ಹಣವನ್ನು ತೊಡಗಿಸಿಕೊಳ್ಳಬಹುದು. ಇದು ಕೂಡ ಕಷ್ಟವಾಗಲ್ಲ. ಆದ್ದರಿಂದ ಒಂದು ವೇಳೆ ಆರ್ಥಿಕ ತೊಂದರೆಗೆ ಗುರಿಯಾಗದೆ ನಿಮ್ಮ ಹಣವನ್ನು ಹೂಡಲು ಇಚ್ಛೆ ಪಟ್ಟರೆ ಷೇರುಗಳಿಗಿಂತಲೂ ಬೆಳ್ಳಿಯ ಉತ್ತಮವಾದಂತಹ ಆಯ್ಕೆಯಾಗುತ್ತೆ. ಭಾರತದಲ್ಲೇ ಎಲ್ಲ ನಗರಗಳ ಬೆಳ್ಳಿಯ ಬೆಲೆ ಬಂಗಾರದಂತೆಯೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಅವಲಂಬಿತವಾಗಿರುತ್ತೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಬೆಳ್ಳಿಯ ಬೆಲೆ ಸಹ ಹೌದು. ಒಂದು ವೇಳೆ ದೀರ್ಘಾವಧಿಯ ಹೂಡಿಕೆಯಲ್ಲಿ ನೀವು ಉತ್ಸುಕರಾಗಿದ್ದರೆ ಬೆಳ್ಳಿಯಲ್ಲಿ ಹಣ ಹೂಡುವುದೇ ಹೆಚ್ಚಿನ ಜಾಣತನದ ಕ್ರಮವಾಗಿದೆ ಅನ್ನೋದಾದರೆ ಏರ್ತಾ ಇರುವ ಬೆಳ್ಳಿಯ ಬೇಡಿಕೆ ಭಾರತದ ಇತರ ನಗರಗಳ ಜೊತೆಗೆ ಬೆಂಗಳೂರಿನಲ್ಲಿಯೂ ಸಹ ಬೆಳ್ಳಿಯ ಬೇಡಿಕೆ ಹೆಚ್ಚುತ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಏರಿತ್ತು. ಕೊಳ್ಳಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಇದನ್ನ ಭರಿಸಲಾಗದ ಮಧ್ಯಮ ವರ್ಗ ಏನು ಮಾಡುತ್ತೆ ಅಂತಂದ್ರೆ ಬೆಳ್ಳಿಯನ್ನ ಕೊಂಡುಕೊಳ್ಳಿಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ಯಾಕಂದ್ರೆ ಬೆಳ್ಳಿಯ ಬೆಲೆ ಚಿನ್ನಕ್ಕಿಂತಲೂ ಕಡಿಮೆ ಇದೆ. ಈ ಒಂದು ರೀಸನ್ಗೆ ಮಧ್ಯಮ ವರ್ಗದ ಜನರು ಬೆಳ್ಳಿಯನ್ನ ಹೆಚ್ಚಾಗಿ ಕೊಂಡ್ಕೊಳ್ತಾರೆ. ಅದೂ ಅಲ್ಲದೆ ಕಳೆದ ವರ್ಷ ಚಿನ್ನದ ಲೇಪನದ ಆಭರಣಕ್ಕಿಂತಲೂ ಹೆಚ್ಚಾಗಿ ಬೆಳ್ಳಿಯ ಆಭರಣಗಳನ್ನೇ ಜನರು ಹೆಚ್ಚು ಕೊಂಡುಕೊಂಡಿದ್ದಾರೆ. ಇದು ಕೂಡ ದಾಖಲೆಯ ಮಟ್ಟವನ್ನ ಮೀರಿದೆ. ಹಿಂದಿನ ವರ್ಷಗಳಲ್ಲಿಯೂ ಕೂಡ ಬೆಳ್ಳಿ ಇಷ್ಟೊಂದು ಬೇಡಿಕೆ ಇರಲಿಲ್ಲ. ಯಾಕಂದ್ರೆ ಬೆಳ್ಳಿಯನ್ನ ಹೂಡಿಕೆಯಾಗಿ ಪರಿಗಣಿಸುವಂತಹ ವಣಿಕರು ಇದನ್ನ ಮಾರಿದ್ರೆ ಹೆಚ್ಚಿನ ಲಾಭ ಬರೋದಿಲ್ಲ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬೆಳ್ಳಿಯತ್ತ ಗಮನ ಹರಿಸ್ತಾ ಇರಲಿಲ್ಲ. ಅವರು ಬರೀ ಚಿನ್ನವನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ರು. ಆದರೆ ಈಗ ಬೆಳ್ಳಿಗೆ ಶುಕ್ರ ದಶೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಬೆಳ್ಳಿಯನ್ನ ಕೊಳ್ಳಿಕ್ಕೂ ಕೂಡ ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಬೆಳ್ಳಿಯ ರೇಟು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಳ್ಳಿಯಿಂದಲೂ ಕೂಡ ಉತ್ತಮವಾದಂತಹ ಲಾಭ ಸಿಗ್ತಾ ಇದೆ. ಈಗ ಬೆಳ್ಳಿಯನ್ನ ನಿಜ ರೂಪದಲ್ಲಿಯೂ ಅಥವಾ ಬೆಳ್ಳಿ ರೂಪದ ಬ್ಯಾಂಡ್ಗಳನ್ನು ಕೂಡ ಷೇರು ಮಾರುಕಟ್ಟೆಯಲ್ಲಿಯೂ ಕೂಡ ಖರೀದಿಯನ್ನ ಮಾಡಬಹುದಾಗಿದೆ. ಇಂದು ಬೆಳ್ಳಿಯನ್ನ ಖರೀದಿಸಲು ಹಲವಾರು ಮಾರ್ಗಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಬೆಳ್ಳಿಯನ್ನ ಖರೀದಿಸುವುದಲ್ಲದೆ ಇದನ್ನ ದೀರ್ಘಾವಧಿ ಹೂಡಿಕೆಯಾಗಿಯೂ ಕೂಡ ಖರೀದಿಸುವುದು ಬಹಳ ಉತ್ತಮವಾಗುತ್ತೆ. ಈ ಬೆಳ್ಳಿಯನ್ನ ಖರೀದಿಸುವಂತಹ ಮುನ್ನ ಪ್ರತಿದಿನವೂ ಕೂಡ ಬೆಳ್ಳಿಯ ಬೆಲೆಯನ್ನ ಗಮನಿಸುತ್ತಾ ಯಾವಾಗ ಖರೀದಿಸಿದ್ರೆ ನಮಗೆ ಉತ್ತಮವಾಗುತ್ತೆ ಅಥವಾ ಯಾವಾಗ ಖರೀದಿಸಿದ್ರೆ ಸ್ಥೂಲವಾಗಿ ಅರಿತುಕೊಳ್ಳಬಹುದು ಅದ್ರ ಬಗ್ಗೆ, ಅಥವಾ ನಮ್ಮ ಇಂಟರ್ನೆಟ್ಟಲ್ಲಿಯೂ ಕೂಡ ನಾವು ಅದನ್ನ ನೋಡಿಕೊಂಡು ದಿನನಿತ್ಯ ನಿಯಮಿತವಾಗಿ ಬೆಳ್ಳಿಯ ಬೆಲೆಯನ್ನ ಅಲ್ಲಿ ಪ್ರಕಟ ಕೂಡ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಖರೀದಿಯನ್ನ ಮಾಡಬಹುದಾಗಿದೆ. ಫೈನಲಿ ಇದೆಲ್ಲ ನೋಡ್ತಾ ಇದ್ರೆ ಚಿನ್ನ ಅಥವಾ ಬೆಳ್ಳಿಯ ಬೆಲೆ ಸದ್ಯಕ್ಕೆ ಕಡಿಮೆಯಾಗುವಂತಹ ಸಾಧ್ಯತೆ ಇರೋದಿಲ್ಲ. ಮುಂದೆ ಏನಾಗುತ್ತೆ, ಅಮೆರಿಕ ಅಥವಾ ಚೀನಾದಲ್ಲಿ ಏನಾದರೂ ಒಂದು ದುಗುಡವಾದಂತಹ ಪರಿಸ್ಥಿತಿ ಉಂಟಾದ್ರೆ ಚಿನ್ನದ ರೇಟ್ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಕೂಡ ನಮ್ಮ ಭಾರತದಲ್ಲಿ ಹೆಚ್ಚಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.